ನಮ್ಮ ಮಕ್ಕಳು ಒಂದೊಂದಲ್ಲ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮಾರ್ಕೆಟಲ್ಲಿರೋ ದರ್ಗಾಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ದರ್ಗಾಗೆ ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅದರಿಂದ ಹೋಗ್ತಾ ಇದ್ದೀವಿ. ಈಗ ಏನಾಯಿತು ಅಂತಂದರೆ ರೀಸೆಂಟಾಗಿ ಒಂದು ಮ್ಯಾರೇಜ್ಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಸ್ವಲ್ಪ ದೃಷ್ಟಿ ಆಗ್ಬಿಟ್ಟಿತ್ತಂತೆ. ಸೊ ಅದರಿಂದ ನಮ್ಮ ಅಮ್ಮ ಹೇಳ್ತಿರೋದು ನಿಮ್ಗೆ ಕೇಳಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ದರ್ಗಾಗೆ ಸ್ವಲ್ಪ ಪವರ್ ಜಾಸ್ತಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇದುವರೆಗೂ ಒಂದ್ಸಲನೂ ದರ್ಗಾಗೆ ಹೋಗಿರ್ಬೋದು ಚಿಕ್ಕ ವಯಸ್ಸಲ್ಲಿ, ಬಟ್ ನನಗೆ ಅಷ್ಟಾಗಿ ನೆನಪಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ನನಗೂ ಹೋಗ್ಬೇಕು ಅಂತ ತುಂಬ ದಿನದಿಂದ ಇತ್ತು. ಇವತ್ತು ನನಸು ಆಗಲಿದೆ. ಯಾರ್ಯಾರು ಹೋಗ್ತಿದ್ದೀವಿ ಅಂತಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ, ನಾನು ನಮ್ಮಮ್ಮ ಮಾತ್ರನೇ. ಹೋಗ್ಬೇಕಾದ್ರೆ ನಮ್ಮನ್ನ ಬಂದ ಹಂಗೆ ಹೆಲ್ಮೆಟ್ ತೊಗೊಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಅದೇ ಪ್ಲಾನ್. ಇವತ್ತು ನಿಜವಾಗ್ಲೂ ನನಗೆ ಇದ್ದೇ ಇದ್ದಿಲ್ಲ ದರ್ಗಾಗೆ ಹೋಗ್ಬೇಕು ಅಂತ. ಸೊ ಇವತ್ತು ನಾಳೆ ಇನ್ನೊಂದು ವಿಡಿಯೋ ಬಿಡಬೇಕು. ಎಡಿಟಿಂಗ್ ಬೇರೆ ಕೆಲಸ ಇದೆ, ದುಡ್ಡಿನ ಪ್ರಾಬ್ಲಮ್ ಬೇರೆ ಇದೆ, ಕೆಲ್ಸಕ್ಕೆ ಹೋಗಬೇಕು. ಸ್ವಲ್ಪ ಕಷ್ಟ ಇದೆ, ಆದರೂ ಮ್ಯಾನೇಜ್ ಮಾಡ್ತೀನಿ. ಕಷ್ಟಪಟ್ಟಿಲ್ಲ ಅಂದರೆ ಯಾವುದು ಸಿಗಲ್ಲ. ಸೊ ಅದರಿಂದ ಪಡಬೇಕು. ಇವಾಗ ಟೈಮ್ ಬಂದು 5:35 ಆಯಿತು. ಆದಷ್ಟು ಬೇಗ ಹೋಗಬೇಕು. ನಾವು ಎಷ್ಟು ದೂರ ಹೋಗ್ತಿದ್ದೀವಿ ಅಂತಂದರೆ ಮಾರ್ಕೆಟ್ ಬಂದು ನಮ್ಮ ಮನೆಯಿಂದ 10 ಕಿಲೋಮೀಟ್ರ್ ಇದೆ. ಸೊ 10 ಕಿಲೋಮೀಟ್ರಿಂದ ಇನ್ನೂ ಸ್ವಲ್ಪ ಹೊರಡೆ ಹೋಗಬೇಕು ಅಂತ ಹೇಳಿದ್ರು. ನನಗೆ ಐಡಿಯಾ ಇಲ್ಲ, ನೋಡೋಣ ಏನಾಗುತ್ತೋ ಅದಾಗಲಿ. ಎಳೀತು ಪಕ್ಕ ಹೋಗೋದು ಡೌಟೇ. ಪೆಟ್ರೋಲ್ ಬಂಕ್ ಎಲ್ಲಿದೆ ಇಲ್ಲಿ? ಏನು ಸಿಂಪಲ್ಲಾಗಿ ಒಂದೇ ಮಾತು ಗೊತ್ತಿಲ್ಲ ಅಂದ್ಬಿಟ್ಟೆ. ಹೋಗಬೇಕು ಗಾಡಿ ಇಟ್ಕೊಂಡು, ಯಾಕಂದರೆ ಇವಾಗ ತುಂಬ ದೂರ ಹೋಗಬೇಕೇ ಇದೆ. ಸೊ ಪೆಟ್ರೋಲ್ ಬಂಕ್ ಹತ್ರ ಹೋಗೋವರೆಗೆ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಸ್ವಲ್ಪ ಮುಂಚೆ ಹೇಳ್ತಿದ್ರೆ ನಾನು ಹಂಗೆ ಹೋಗಿ ಅಲ್ಲಿ ಕಾರ್ಮೆಲ್ ಕಾನ್ವೆಂಟ್ ಹತ್ರ ಒಂದು ಐತೆ, ಅಲ್ಲಿ ಹಾಕಿಸ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಏನು ಸಬ್ಸ್ಕ್ರೈಬರ್ಸ್ ಕೌಂಟ್ ಜಾಸ್ತಿ ಆಗ್ತಾ ಐತೆ. ಹಿಂಗೆ ನಿಮ್ಮ ಸಪೋರ್ಟ್ ಕೊಡ್ತಾ ಇದ್ದರೆ ಆಲ್ಮೋಸ್ಟು ಇನ್ನೂ ತುಂಬ ರೈಡ್ಸ್ ಎಲ್ಲ ಪ್ಲಾನ್ ಇಟ್ಟಿದ್ದೀನಿ. ಏನು ಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಒಂದು ಸಾಕು, ನಿಮಗೆ ಸಾಕು, ಬೇರೆ ಏನು ಬೇಡ. ₹1 ಬೇಡ. ಎಲ್ಲ ನಾನು ಬೇಕಾದ್ರೆ ಸ್ವಂತವಾಗಿ ದುಡ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ. ಬಟ್ ನನ್ನ ಕಡೆಯಿಂದ 101% ನಾನು ಹಾರ್ಡ್ ವರ್ಕ್ ಆಗ್ತಾನೇ ಇದ್ದೀನಿ. ನೋಡೋಣ ಏನಾಗುತ್ತೋ ಅದಾಗುತ್ತೆ. ನಾನು ಯಾವಾಗ ವೀಡಿಯೋ ಒಂದಿನ ಬಿಟ್ಟು ಒಂದಿನ ಬಿಡ್ತೀನಿ ಅಂತ ನಾನು ಅಂದ್ಕೊಂಡಿದ್ನು. ಬಟ್ ಆ ಟೈಮಲ್ಲಿ ಬಿಡೋಕ್ಕಾಗ್ತಾ ಇದ್ದಿಲ್ಲ. ಯಾಕಂತಂದರೆ ಸ್ವಲ್ಪ ಪ್ರಾಬ್ಲಮ್, ಅದು ಇದು ಫೋನು ಅದು ಇತ್ತು. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ಒಂದು ಸಲ ಸುಮ್ಮನೆ ಕಾರಣಗಳು ಹೇಳ್ಕೊತಿದ್ದಾನೆ ಅಂತ ನನಗೆ ಅನಿಸ್ಬಿಡ್ತು. ಬೇರೆಯವ್ರಿಗೆ ಏನು ಅನಿಸ್ತೋ ನಂಗೆ ಗೊತ್ತಿಲ್ಲ. ಬಟ್ ವೀಡಿಯೋ ನಾನು ಬಿಟ್ಟಿದ್ನಲ್ಲ, ಒಂದಿನ ಬಿಟ್ಟು ಒಂದಿನ ವೀಡಿಯೋ ಬಿಡ್ತೀನಿ ಅಂತ. ಸೊ ಅದು ಅಷ್ಟು ಈಸಿ ಅಲ್ಲ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಬಿಡೋದು. ಬಟ್ ನಾನು ಈ ಸಲ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತೀನಿ ಅಂತ ಹೇಳಿಲ್ಲ. ನನಗೆ ಅಂದ್ಕೊಂಡೆ ಬೇಡ ಉಮೇಶ, ಇನ್ನು ಮುಂದೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀನು ಕಂಪಲ್ಸರಿ ಬಿಡಬೇಕು ಅಂತ ಮೈಂಡಲ್ಲಿ ಹಾಕ್ಕೊಂಡು ಇವಾಗ ಒಂದು ದಿವಸ ಬಿಟ್ಟು ಒಂದು ದಿನ ಕಂಪಲ್ಸರಿ ವೀಡಿಯೋ ಬಿಡ್ತಾಯಿದ್ದೀನಿ. ಶಾರ್ಟ್ಸ್ ಕೂಡ ಒಂದು ದಿನ ಬಿಟ್ಟು ಒಂದು ದಿನ ಕರೆಕ್ಟಾಗಿ ಬಿಡ್ತಾಯಿದ್ದೀನಿ. ಹಂಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಒಂದು ವೇಳೆ ಏನಾದರೂ ಒಂದು ಸಾರಿ ಏನೋ ಸ್ಟ್ರೀಕ್ ಮೈಂಟೈನು ಹೋಯ್ತು ಅಂದ್ಕೊಳ್ಳಿ, ಆಮೇಲೆ ನನಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ನನಗಂತೂ ಆಮೇಲೆ ಸಖತ್ ಬೇಜಾರಾಗುತ್ತೆ. ನೋಡಿ ನೆನ್ನೆ ಅಪ್ಲೋಡ್ ಮಾಡಿದೆ, ಇವಾಗ ನಾಳೆ ಅಪ್ಲೋಡ್ ಮಾಡಬೇಕು. ಇವಾಗ ನಾನು ಎಲ್ಲಿ ಹೋಗ್ತಿದ್ದೀನಿ? ದರ್ಗಾ ಹೋಗ್ತಾ ಇದ್ದೀನಿ. ಸೊ ಪ್ಲಾನ್ ಹೇಳೋಕ್ಕಾಗೋದಿಲ್ಲ, ಎಡಿಟಿಂಗ್ ಮತ್ತೆ ಬಂದ್ ಮಾಡಬೇಕು. 110ಗೆ ಹಾಕಮ್ಮ ಸರ್, ಹಾಕ್ಬಿಟ್ಟು 150ಗೆ ಇನ್ನೂ ಒಳ್ಳೇದು. ಯಾಕಂದರೆ ಡ್ರೈಯಲ್ಲಿದೆ ಈಗ. ಅಲ್ಲಿ ಆದಷ್ಟು ಅದು ಮೀಟ್ರು ಸ್ಲೋಗಿ ಓಡಿದಷ್ಟು ಒಳ್ಳೇದಂತೆ, ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಮೋಸ ಆಗೋದು ಕಮ್ಮಿ ಅಂತ ಹೇಳ್ತಾಯಿದ್ರು. ಲೆಫ್ಟ್ ಹೋಗೋಣ, ಸೌತ್ ಎಂಡ್ ಮೇಲಿಂದ ಹೋಗ್ಬೋದಲ್ಲ ಸ್ಟ್ರೈಟಾಗಿ. ಹೋಗೋಣ. ಕಣ್ಣಿಗೇನು ಇಟ್ಕೊಂಡಿದ್ದಲ್ಲ. ಕೂಲ್ ಮಾವು ಅವ್ನು ಮಾಡಿ ತಪ್ಪಮ್ಮ. ಯಾಕಂದರೆ ಅದು ಹಿಂಗೆ ಹೋಗ್ತಾ ಇರೋದ್ರಿಂದ ಅವ್ನು ಹಿಂದೆಯಿಂದ ಬರಬೇಕು, ಮುಂದೆಯಿಂದನೇ ನುಗ್ಗಕ್ಕೆ ಟ್ರೈ ಮಾಡ್ದ. ಬಿಡು ಸಮಾಧಾನ ಆಗೋದು ಸಹಜ, ಬಿಡು. ಅವನೇನ ಮಾತಾಡಿದ್ರೆ ನಾನು ಮಾತಾಡ್ತಿದ್ದೆ, ಮಾತಾಡಿಲ್ಲಲ್ಲ. ಮಾತಾಡಿರ್ಬೇಕಿತ್ತಲ್ಲ, ಇರ್ತಾ ಇತ್ತು ಅವಾಗ. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡ್ದೆ. ಅಲ್ಲಿ ಗ್ರೀನ್ ಸಿಗ್ನಲ್ ಇದ್ರೆ ಈ ಗಾಡಿಗಳು ಮೂವ್ ಆಗ್ತಿಲ್ಲ, ನೋಡಿದ್ರ? ಅದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಸಿಗ್ನಲ್ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ. ರೀಸೆಂಟಾಗಿ ಇವಾಗ 20ನೇ ತಾರೀಕು ಆಯಿತಾ, ಇನ್ನೇನು ತೊಗೊಂಡಿರುವಂಥ ಒಂದು 2,000 ಸಾಲ ಒಬ್ಬನಿಗೆ ಕೊಡಬೇಕು. ಮತ್ತು 3,000 EMIಗೆ ರೆಡಿ ಮಾಡಬೇಕು. ಇದನ್ನು ಸ್ವಿಗ್ಗಿನಲ್ಲಿ ಮಾಡೋಣ ಅಂತಲೇ ನಾನು ಹೋಗಿದ್ದು. ಬಟ್ ನೋಡಿದ್ರಲ್ಲ, ಐಡಿ ತುಂಬ ಬರಷ್ಟು ಮಾಡಿಬಿಟ್ಟಿದ್ದಾರಪ್ಪ. ಮಾಡೋಕ್ಕೆ ಮನ್ಸು ಬರೋದಿಲ್ಲ, ಆ ಥರ ಮಾಡಿಬಿಟ್ಟಿದ್ದಾನೆ. ಸೊ ಅದರಿಂದನೇ ನಾನು ರ್ಯಾಪಿಡೋ ಮಾಡ್ಕೊಳೋಣ ಅಂತಿದ್ದೀನಿ. ನೈಟಲ್ಲಿ ಮಾಡಿಕೊಂಡ್ರೆ ಬೇಗ ಮಾಡ್ಕೋಬೋದು. ಅದರಿಂದ ಇವತ್ತು ನೈಟ್ ಹೋಗಬೇಕು 10 ಗಂಟೆ ಮೇಲೆ. ಬಟ್ ನೋಡಿ ಹೆಂಗಿರುತ್ತೆ ಅಂತಂದರೆ ಮಸ್ತ್ ಇರ್ತದೆ ಗೊತ್ತಾ, ಗ್ರೀನರಿಯಾಗಿ. ಕ್ಯಾಮ್ರಾ ಹಾಕೊಂಬರ್ತಿದ್ರೆ ಎಲ್ಲ ನಮ್ಮನ್ನೇ ನೋಡ್ತಾವ್ರಪ್ಪ. ಒಂಥರ ನಾಚಿಕೆ ಆಗುತ್ತೆ, ನಾಚಿಕೆ. ಬೇಕಾದ್ರೆಲ್ಲ ಈ ರೋಡ್ ನೋಡ್ಕೊಂಡು ಬಂದರೆ ನಂಗೆ ಸಖತ್ ಇಷ್ಟ. ಆ ಗ್ರೀನರಿ ಆಗಲಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಬೆಂಗಳೂರಲ್ಲಿ ಇದೊಂದೇ ಬ್ಯೂಟಿ, ಮಸ್ತಾಗಿರುತ್ತೆ ನೋಡೋದಕ್ಕೆ ಗ್ರೀನರಿಯಾಗಿ. ಬಟ್ ಆ ಮರಗಳನ್ನ ಕಡ್ದುಬಿಟ್ಟು ಮೆಟ್ರೋಗಳು ಮಾಡ್ತಿರೋ ಸ್ವಲ್ಪ ಬೇಜಾರು. ಅದೇ ರೀತಿಯಲ್ಲಿ ಬೇರೆ ಕಡೆ ಎಲ್ಲರೂ ನೆಟ್ಟಿದ್ರೆ ಈ ಸಿಗ್ನಲ್ ಬಂದ್ಬಿಟ್ಟು ತಲೆನೋವು. ಈ ಥರ ಗ್ರೀನ್ ಸಿಗ್ನಲ್ ಲೈಟ್ಗಳು ಹೊಡ್ಕೊತಾ ಇರ್ತವೆ, ನಾವು ಹೋಗ್ಬೇಕಾ ಬಿಡಬೇಕಾ ಅಂತ ಐಡಿಯಾನೇ ಬರೋಲ್ಲಪ್ಪ. ಪ್ರಾಬ್ಲಮ್ನ ಸರಿ ಮಾಡಬೇಕು. ನೆನ್ನೆ ಕೂಡ ಅದೇ ಥರನೇ ಸೇಮು ಇದೇ ರೋಡಿಗೆ ನಾನು ಬರ್ತಾಯಿದ್ದಿದ್ದ. ಸೊ ಸೇಮ್ ಪ್ರಾಬ್ಲಮ್.
ಒಳಗಡೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಮಾಮಂದಿರು ಇರ್ತಾರೆ, ಮಾಮಂದಿರು. ಯಾರು ಸಿಕ್ಕಿಲ್ಲ ಅನ್ಕೋ, ಅವಾಗ ನಾವು ಸಿಕ್ಕಿದ್ವು ಅನ್ಕೋ ಹಿಡಿತಾನೆ. ಆಲ್ರೆಡಿ ಯಾರು ಸಿಗಾಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ನಾವು ಎಸ್ಕೇಪ್ ಆಗ್ಬಿಡ್ತೀವಿ. ಆ ಥರ ಇದೊಂದು ರೀತಿಯಲ್ಲಿ ಸ್ಟ್ರಾಟಜಿ. ಅಲ್ಲಿ ಹೋಗೋದು ಅಷ್ಟು ದೊಡ್ಡ ಕೆಲಸ ಏನಲ್ಲ ಹೋಗ್ಬೋದು. ತುಂಬ ಜನ ಇರ್ತಾರೆ. ಆ ನೋಡ್ಕೊಂಡು ಹೋಗ್ಬೇಕು. ದರ್ಗಾ ನಿಯರ್ ಮೀ ಅಂತ ಹಾಕಮ್ಮ, ನೋಡಿ ಆನ್ ಮಾಡ್ಕೊಡ್ತೀನಿ. ಮಾಡ್ತಾ ಇರ್ತಾರಮ್ಮ. ದರ್ಗಾಗೆ ಹೋಗ್ಬೇಕು. ಸೊ ಅದಕ್ಕೆ ಮ್ಯಾಪ್ ಹಾಕೋಣ. ಯಾಕಂದರೆ ಅವನಿ ರೋಡಿಂದ ಹೋದರೆ ತುಂಬ ಜನ ಇರ್ತಾರೆ. ನನಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಆರು ನೋಡ್ಕೊಂಡು ಹೋಗ್ಬೇಕು. ಜನಗಳು ಹಂಗೆ ನುಗ್ತಾನೇ ಇರ್ತಾರೆ ಮೇಲೆ. ಅವರು ಹೋಗೋದಕ್ಕೆ ಬಿಡೋದೇ ಇಲ್ಲ, ಕಂಟಿನ್ಯೂ. ಯಾಕಂದ್ರೆ ಹಜರತ್ ದರ್ಗಾನಮ್ಮ, ಹಜರತ್ ದರ್ಗಾ. ಸರ್ ಓಲೆ ಅವನಿ ರೋಡಿಂದಾನೆ ಹೋಗೋಣ. ಅವನಿ ರೋಡಲ್ಲಿ ಒಂದು ಐತೆ, ನಿನಗೆ ಗೊತ್ತಿಲ್ಲ ಹಾಗಾದರೆ. ನೀ ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿಗೆ? ಎಷ್ಟು ವರ್ಷ ಆಯ್ತು ಬಂದು? 3 ವರ್ಷ. ಅರ್ಧ ಊರು ಬಾಳಾಕಿ. ನಿನಗೆ ಗೊತ್ತಿಲ್ಲ ಅಂತ ಯಾವ ಧೈರ್ಯದಲ್ಲಿ ನನ್ನ ಕರ್ಕೊಂಬಂದೆ ಹೇಳಿ ನೀನು? ಅರೆ ಈಗ ಏನಾಯಿತು ಅಂತಂತಂದರೆ, ನಮ್ಮ ಅಮ್ಮಗೆ ಸರಿಯಾಗಿ ಬೇರೆ ಕಡೆಯಿಂದ ದಾರಿ ಗೊತ್ತಿಲ್ಲ. ಸೊ ಬೇರೆ ದಾರಿ ಇಲ್ದಿರ ನಾವು ಇವಾಗ ಅವನಿ ರೋಡ್ ಕಡೆಯಿಂದನೇ ಹೋಗಬೇಕು. ಆ ಕಡೆ ಹೋಗ್ಬೇಕಾದ್ರೆ ಅಂತ ಸನ್ನಿವೇಶ, ಬೇರೆ ದಾರಿ ಇಲ್ಲ. ಇವಾಗ ಹೊರಡೆಯಿಂದ ಹೋಗೋಣ. ನಮ್ಮಮ್ಮ ಮಾತಾಡ್ತಾರೆ, ನಿಮ್ಗೆ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ನಮ್ಮಮ್ಮ ನಮ್ಮಮ್ಮನ ಒಂದು ವ್ಲಾಗರ್ ಮಾಡಿಬಿಡ್ಬೇಕಪ್ಪ. ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ನಮ್ಗಿಂತ ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ನಮಗಾದ್ರೂ ಅವಾಗ ಅಲ್ಲಲ್ಲೋ ಏನೇನೋ ತೊದಲ್ತಿರ್ಬೋದು, ಒಂಥರ ಬಾಯಿ ಹಂಗೆ ಹಿಂಗೆ ಆಗ್ಬಿಡ್ಬೋದು. ಬಟ್ ನಮ್ಮಮ್ಮಗೆ ಇದೆ ನೋಡ್ರಪ್ಪ ಮಾರ್ಕೆಟು. ನಾನು ಇದು ಸಂಡೇ ಬಜಾರ್ ಬಗ್ಗೆ ಮಾಡಿದ್ದೆ ವೀಡಿಯೋನ. ಅದು ಇನ್ನೂ ಹೊರಡೆ ಆ ಕಡೆ ಚಿಕ್ಕಪೇಟೆ ಹತ್ರಕ್ಕೆ ಹೋಗಬೇಕು. ಇವಾಗ ಹತ್ತತ್ರ ಚಿಕ್ಕಪೇಟೆಗೆ ಹೋಗ್ತಿರೋದು ನಾವು. ಬಟ್ ಇವಾಗ ಅವನ್ಯೂ ರೋಡಿಂದ ನೀವು ನೋಡ್ತೀರಾ ಹೇಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಯಾವಾಗೂ ಕ್ರೌಡ್ ಜಾಸ್ತಿ ಇದ್ದೇ ಇರುತ್ತೆ. ಮುಖ್ಯವಾಗಿ ಈ ಟೈಮಲ್ಲಂತೂ ಇನ್ನೂ ಜಾಸ್ತಿ. ಅರೆ ನಿಮ್ಮೆಲ್ಲರಿಗೂ ಅವೆನ್ಯೂ ರೋಡ್ಗೆ ಸ್ವಾಗತ, ಸುಸ್ವಾಗತ. ಇದರ ಮೇಲೆ ಏನಾಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ನೋಡೋಣ. ಇಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ವಸ್ತುಗಳು ಆಗಲಿ, ಹೂವು ಆಗಲಿ, ಪ್ರಾಪರ್ಟೀಸ್ ಆಗಲಿ, ಬಟ್ಟೆ ಆಗಲಿ ಎಲ್ಲನೂ ಸಿಗುತ್ತೆ. ಆದರೆ ನಿಮಗೆ ಇಲ್ಲಿ ಬಂದು ಪರ್ಚೇಸ್ ಮಾಡುವಂಥ ತಾಳ್ಮೆ ಇರಬೇಕು, ತಾಳ್ಮೆ. ನನಗಂತೂ ಈ ಹೂವು ಮಾರ್ಕೆಟ್ಗೆ ಹೋಗ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಒಂದೇ ಒಂದು ಸೆಕೆಂಡ್ ಎಲ್ಲೂ ನಿಂತ್ಕೊಳ್ಳೋಕೆ ಬಿಡೋದಿಲ್ಲ. ಮುಂದೆ ಹೋಗಿ ಅಂತ ಹಿಂದೆ ಇರೋರೆಲ್ಲ ತಳ್ಳಾಕ್ಬಿಡ್ತಾರೆ. ಎಲ್ಲ ತಗೊಳ್ತಿದ್ರು ಅಷ್ಟೇ, ತಳ್ಳು ಅಂತ ತಳ್ತಾನೆ ಇರೋದು. ನನ್ನ ಕೋಪ ಬಂದ್ಬಿಡುತ್ತೆ ನನಗೆ ಆ ಟೈಮಲ್ಲಂತೂ. ಅಲ್ಲಿ ಮುಖ್ಯವಾಗಿ ಇನ್ನೊಂದು ಕೆಲಸ ಏನು ಮಾಡಿಟ್ಟಿರೋದು ಅಂತಂದರೆ, ನಡೆದಾಡೋಂಥ ಜಾಗದಲ್ಲೇ ಹೂವು ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಅದರಿಂದ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಹೊರಡೆ ಹೋದರೆ ಅಂತೂ ಬೆವರ್ತಾ ಇರ್ತದೆ. ಹೆಂಗೆ ಬೆವರ್ತಾ ಇರ್ತದೆ ಅಂತಂದರೆ, ಯಾರಾದರೂ ಹೊರಡೆ ಹೋಗಿರೋರು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೆಂಗೆ ಬೆವರುತ್ತೆ ಅಂತ. ಇವಾಗ ಟೈಮ್ ಬಂದು ಸಂಜೆ 6 ಗಂಟೆ. ಒಂದು ಜೋಳ 5 ರೂಪಾಯ. ಆಮೇಲೆ ತೊಗೊಳ್ಳೋಣ ಇರು. ಇಲ್ಲೆಲ್ಲ ಗಾಡಿ ನಿಲ್ಸಿದ್ರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಇಲ್ಲೂ ಅಷ್ಟೇ, ಫುಟ್ಪಾತ್ನಲ್ಲಿ ನಿಂತ್ಕೊಂಡು ಮಾಡ್ತಾ ಇರ್ತಾರೆ. ಅದರಿಂದ ಫುಟ್ಪಾತ್ ಮೇಲೆ ಹೋಗ್ಬೇಕಾದಂಥ ಜನಗಳೆಲ್ಲ ರೋಡಿಗೆ ಬಂದುಬಿಟ್ಟಿರ್ತಾರೆ. ಇದರಿಂದನೇ ತುಂಬ ದೊಡ್ಡ ಟ್ರಾಫಿಕ್ ಇಲ್ಲಾಗುತ್ತೆ. ಈ ಕಡೆ ಒಂದೊಂದು ಪೇಟೆಗಳಿದೆ. ಆ ಪೇಟೆಗಳಲ್ಲಿ ಒಂದೊಂದು ರೀತಿಯೊಂದು ಸ್ಪೆಷಾಲಿಟಿ ಇದೆ. ಈ ಕಡೆ ಚಿಕ್ಕಪೇಟೆನಲ್ಲಿ ಅಂತಂದರೆ ಎಲ್ಲ ಸೀರೆಗಳೇ ಸಿಗುತ್ತೆ. ಈ ಕಡೆ ಇನ್ನೊಂದು ಯಾವುದೋ ಪೇಟೆ ಇದೆಯಪ್ಪ, ಸುಲ್ತಾನ್ ಪೇಟೆ, ಕಾಟನ್ ಪೇಟೆ, ಈ ಥರ ತುಂಬ ಪೇಟೆಗಳಿವೆ. ಆ ಪೇಟೆಗಳಲ್ಲಿ ಒಂದೊಂದು ರೀತಿಯಲ್ಲಿ ನಿಮ್ಗೆ ಬೇಕಾಗಿರುವಂಥ ವಸ್ತು ಸಿಗುತ್ತೆ. ನೋಡಿ ರೋಡಲ್ಲಿ ಹೋಗ್ತಿರೋನು ಕರೆದು ಮಾತಾಡಿಸ್ತಾರೆ. ಅದೇ ಅವ್ರ ಕೆಲಸ ಆಗಿರುತ್ತೆ. ನಮಸ್ಕಾರ. ಟ್ರಾಫಿಕ್ ಜಾಮ್ ಆಯಿತು. ಯಪ್ಪ ಕಾಲು ರಾಕೆಟ್ ಇಟ್ಕೊಂಡವನ ನುಗ್ಗುತ್ತಾನೆ ಮುಂದೆ ಹೋಗೋದಿಲ್ಲ ಅಂತಾನೆ. ನಾನು ಸೈಡ್ ಹೋಗೋಣ. ನೋಡಿ ಕೋತಿ ಕಾಣ್ತಿದ್ಯಾ? ಕೋತಿಗಳು ಜಾಸ್ತಿ ಇರುತ್ತೆ. ಮಾರ್ಕೆಟ್ ಎಲ್ಲ ನಾರ್ಮಲಾಗಿ ಜನ ಇದ್ದೇ ಇರ್ತಾರಮ್ಮ. ನನಗೇನು ಗೊತ್ತಾಗ್ತದೆ ಹೇಳು? ಕೋತಿಗೆ ಇರಬೇಕು. ಅಪ್ಪ ತಗೊಂಡೋಗ್ಬಿಟ್ನಲ್ಲ. ಕೋತಿಗೇನೋ ಆಗಿದೆ ಅಂತೆ. ಈ ಗಾಡಿ ನಿಲ್ಲಿಸಿ ನೋಡೋದಕ್ಕಾಗಲ್ಲ, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಬಟ್ ಕೋತಿಗೆ ಏನಾಗಿಲ್ಲ ಅಂದರೆ ಅದೇ ಖುಷಿ. ಮರಿ ನೋಡಿದ್ರಲ್ಲ, ನಾನು ಇವಾಗ ತೋರಿಸ್ತಿದ್ದೆ, ಅದಕ್ಕೇನಾಯ್ತು ಅಂತ ಗೊತ್ತಾಗಿಲ್ಲ. ಪ್ಲಾನೇ ಇದ್ದಂಗೆ ಐತಲ್ಲಮ್ಮ. ಅದೇ ಹೇಳಿದೆ ನಾನೀಗ. ಹೋಗೋಣ ಆಯಿತು. ಓಡ್ರೋ ಇದು ಸರ್ಜಾಡ್ರ ಸೈಬರೋ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಅವ್ರು ನೋಡ್ತಿದ್ದು ನಂಗೆ ಹಾಡು ನೆನಪಾಯ್ತು. ಅದಕ್ಕೆ ಅಕ್ಕ ನಿಜವಾಗ್ಲೂ ಚೆನ್ನಾಗಿ ಓಡಿಸ್ತವ್ರೆ ಗಾಡಿನ. ಅಷ್ಟು ಗೂಡ್ಸ್ ಇಟ್ಕೊಂಡು ಆ ಥರ ಓಡಿಸೋದು ಸುಲಭದ ಕೆಲಸ ಅಲ್ಲ. ಆ್ಯಸ್ ಎ ಗರ್ಲ್ ಆಗಿ ಯು ಅರ್ನ್ ಮೈ ರೆಸ್ಪೆಕ್ಟ್. ಹಂಗಂತ ಹೇಳ್ಬಿಟ್ಟು ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿ ಯಾರು ಮಾಡ್ಕೊಬಿಡ್ಬಿಡಕ್ಕ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಲೊಕೇಶನ್ ಅರೈವ್ ಆಗಿದ್ದೀವಿ. ಸೊ ಇಲ್ಲೆಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಯಪ್ಪ ಸಂಧಿ ಬಂದು ಬಿಟ್ಟಿಲ್ಲ, ಎಲ್ಲ ಪಾರ್ಕ್ ಮಾಡಿಬಿಟ್ಟವ್ರೆ. ಇದೆ ನೋಡಿ ದರ್ಗಾ. ಇರುಮ್ಮ, ನಾನು ಅನ್ಕೊಂಡೆಮ್ಮ ಅವಾಗಲೇ ಪಾರ್ಕಿಂಗ್ ಇರಲ್ಲ ಅಂತ.
ಏನೆಲ್ಲ ಹ್ಯುಮ್ಯಾನಿಟಿ ಮರ್ತವ್ ನನಗೆ. शुरू अल्लाह के नाम से जो बड़ा मेहरबान निहायत रहम वाला है। यासीन वल कुरआनिल हकीम। यासीन कसम है कुरान की। ವಿಡಿಯೋ ನೋಡಿದ್ರಲ್ಲ, ಹೊರಡೆ ಆದ್ಮೇಲೆ ಏನಾಯ್ತು ಅಂತ ಒಂದೊಂದಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಂಗೆ ಸ್ವಲ್ಪ ಲೈಟ್ ಆಗಿ ಕೋಲ್ಡ್ ಇದೆ, ಸೊ ವಾಯ್ಸ್ ಸ್ವಲ್ಪ ಲೋ ಆಗಿ ಕೇಳಿಸ್ಬೋದು, ಸ್ವಲ್ಪ ಕ್ಷಮೆ ಇರ್ಲಿ. ಆಮೇಲೆ ಏನಾಯ್ತು ಅಂತಂದ್ರೆ ಹೊರಡೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಸೈಡ್ ಅಲ್ಲಿ ಕೈ ಕಾಲು ತೊಳ್ಕೊಳಕಿರುತ್ತೆ. ನೀಟಾಗಿ ಬೆರಳುಗಳ ಜೊತೆಗೂ ಚೆನ್ನಾಗಿ ತೊಳ್ಕೊಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಸೊ ಅದಕ್ಕೆ ನಾನು ಫುಲ್ ನೀಟಾಗಿ ತೊಳ್ಕೊಂಡು ಹೋದ ತಕ್ಷಣ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಕೂತಿದ್ರು, ಅವ್ರ ಹತ್ರ ಕೂತ್ಕೊಂಡು ನಮ್ಮಮ್ಮ ಅಂತರ ಹಾಕ್ಸ್ಕೊಂತಿದ್ರು. ನನಗೆ ಏನ್ ಮಾಡ್ಬೇಕು ಏನೋ ಒಂದು ಚೂರು ಐಡಿಯಾ ಇಲ್ವಾ, ನನ್ ಕೈಗೆ ಹೂವ ಕೊಟ್ಬಿಟ್ಟು ಹೊರಡೆ ಹೋಗಿ ಹಾಕು ಅಂತಂದು ನಾವು ಹೊರಡೆ ಹೋಗ್ಬಿಟ್ಟು ಅದ್ರ ಮೇಲೆ ಒಂದೊಂದೇ ಹಾಕ್ತಿದ್ದೆ. ನನಗೆ ಹೇಗೆ ಹಾಕ್ಬೇಕಂತ ಗೊತ್ತಿಲ್ಲ, ಹಿಂಗ್ ಮೇಲೆ ಚೆಲ್ಬೇಕಂತ ಗೊತ್ತಿಲ್ವಾ, ಇಲ್ಲಾಂದ್ರೆ ನಿಧಾನಕ್ಕೆ ಒಂದೊಂದೊಂದೊಂದು ಹಾಕ್ಬೇಕಂತ ಗೊತ್ತಿಲ್ಲ. ಹಂಗೆ ನಾನು ನಿಧಾನಕ್ಕೆ ಹಾಕ್ತಾ ಇದ್ನ, ನನ್ನ ಜೊತೆಗೆ ಇನ್ನೊಬ್ಬ ಅಪ್ಪ ಬಂದ್ಬಿಟ್ಟು ಹಂಗೆ ಕವರ್ ಹಿಂಗ್ ಸುಳ್ಬಿಟ್ಟು ಹಂಗೆ ಓಡೋಗ್ಬಿಟ್ಟ. ನಾನು ಆಮೇಲೆ ಏನ್ ಮಾಡಿದೆ, ಸುಳ್ಬಿಟ್ಟು ಆ ರೌಂಡ್ ಸುತ್ತಾಕೊಂಡು ಮತ್ತೆ ಈಚೆ ಬಂದು ಅಲ್ಲಿ ಸ್ವಲ್ಪ ಕುತ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಏನ್ ವಿಷಯ ಅಂತಂದ್ರೆ, ಹೊರಡೆ ಮಾತ್ರ ಬಾಯ್ಸ್ ನ ಅಲೋ ಮಾಡೋದು, ಗರ್ಲ್ಸ್ ಹೊರಡೆ ಅಲೋ ಮಾಡೋದಿಲ್ಲ. ಸ್ವಪ್ನ ಒಂದ್ ರೌಂಡ್ ಇರುತ್ತಲ್ಲ ಅಲ್ಲೇ ಕೂತಿತ್ತು. ಅದಾದ್ಮೇಲೆ ನನಗೆ ಗೊತ್ತಾಗಿದ್ದು ಮತಾಂತರಗಳು ನನಗೆ ಇಷ್ಟ ಆಗೋದಿಲ್ಲ. ನೀವೊಬ್ಬಗಳು ಧರ್ಮಗಳ ಬಗ್ಗೆ ನನಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನು ತುಂಬಾ ದಿನದಿಂದ ದರ್ಗಾಗ್ಲಿ ಮಸೀದಿಗಾಗ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅವರ ರಿಯಾಕ್ಷನ್ ಮತ್ತೆ ಅವರ ರೆಸ್ಪಾನ್ಸ್ ಚೆನ್ನಾಗಿರೋದಿಲ್ಲ, ನಮ್ಗೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಹೋಗೋದಕ್ಕೆ ಇಷ್ಟ ಪಡ್ತಾ ಇರ್ಲಿಲ್ಲ. ಬಟ್ ನಮ್ಮ ಅಮ್ಮ ಜೊತೆ ಹೋಗ್ಬೇಕಾದ್ರೆ ನಾನು ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಂದೇ ಒಂದು ಚೂರು ಕೂಡ ನನ್ಗೆ ಈ ತರ ದರ್ಗಾಗ್ ಬಂದಿದೀನಿ ಅಂತ ಅನ್ಸಲ್ಲ. ಯಾಕಂತಂದ್ರೆ ಸೇಮ್ ನಾನು ದೇವಸ್ಥಾನಕ್ಕೆ ಹೆಂಗ್ ಹೋಗ್ತೀನಿ ಅದೇ ರೀತಿಯಲ್ಲಿತ್ತು. ಬಟ್ ಆ ಪ್ರೊಸೀಜರ್ಸ್ ಮಾತ್ರ ಸ್ವಲ್ಪ ಬೇರೆ ಇತ್ತು. ಬಿಟ್ರೆ ನಾನು ನನ್ನ ದೇವಸ್ಥಾನಕ್ಕೆ ಆಗ್ಲಿ ನಮ್ಮ ದೇವಸ್ಥಾನಕ್ಕಾಗ್ಲಿ ಹೆಂಗ್ ಹೋಗ್ತೀವೋ ಅದೇ ತರ ನವೀನ್ ಫೀಲ್ ಆಯ್ತು. ಮತ್ತೆ ಇದ್ರಷ್ಟೇ ಮಾತಾಡ್ಬೇಡ, ಕೊನೆಗೆ ಏನಾಯ್ತು ಅಂತ ಕೇಳ್ತೀಯ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಂದು ಚೂರು ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ಹೊರಡೆ ಹೋದಾಗ ಕಂಫರ್ಟಬಲ್ ಫೀಲ್ ಆಗಿ ಇನ್ನೂ ಸ್ವಲ್ಪ ತುಂಬಾ ಹೊತ್ತು ಅಲ್ಲೇ ಕೂತ್ಕೊಂಡಿರೋಣ ಅಂತ ನನ್ಗೆ ಅನಿಸ್ತು. ಸೊ ಅದರಿಂದಾನೇ ನನಗೆ ತುಂಬಾ ಜಾಸ್ತಿ ಇಂಪ್ರೆಸ್ ಆಗ್ಬಿಟ್ಟು ನಿಮ್ಗೆಲ್ಲ ಹೇಳ್ಬೇಕು ಅಂತಾನೆ ಈ ಜೋಶ್ ನಲ್ಲಿ ಬಂದಿದ್ದೆ. ಹಿಸ್ಟ್ರಿ ತಿಳ್ಕೊಳಕ್ ಟ್ರೈ ಮಾಡಿದೆ. ಹಿಸ್ಟ್ರಿ ತಿಳ್ಕೊಬೇಕಾದ್ರೆ ಏನ್ ಗೊತ್ತಾಯ್ತು ಅಂತಂದ್ರೆ, ಇವರು ಹೈದರಾಲಿ ಕಾಲದಲ್ಲಿ ಒಬ್ರು ಇದ್ರಂತೆ. ಸೊ ಫುಲ್ ಸ್ಟೋರಿ ನಾನು ಹೇಳೋದಿಲ್ಲ, ಯಾಕಂದ್ರೆ ನನಗೆ ಅರ್ಧಂಬರ್ಧ ತಿಳ್ಕೊಂಡು ನನ್ಗೆ ಹೇಳಕ್ ಇಷ್ಟ ಆಗೋದಿಲ್ಲ. ಹೈದರಾಲಿ ಕಾಲದಲ್ಲಿ ವಲಸೆಗೆ ಬಂದಂತಹ ಒಬ್ಬ ವ್ಯಕ್ತಿಯ ಹೆಸರಿನಲ್ಲೇ ಆ ಮಸೀದಿ ಕಟ್ಟಿರೋದಂತೆ. ಸೊ ಅವರ ಸಮಾಧಿ ಅಲ್ಲೇ ಇರೋದು ಅಂತ ಹೇಳಿದ್ರು. ಮತ್ತೆ ಅದರಲ್ಲಿ ಇನ್ನೊಂದು ತುಂಬಾ ಇಷ್ಟವಾದಂತ ನನ್ಗೆ ಇಷ್ಟ ಆದಂತ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಏನು ಅಂತಂದ್ರೆ, ದೇವರು ಈ ಮಸೀದಿಗೆ ಬಂದು ಅದಾದ್ಮೇಲೆ ಅವರು ಕರಗ ಮುಂದುವರಿತಂತೆ. ಅದೇ ತರನೇ ಇವ್ರ ಹಬ್ಬಗಳು ಏನಾದ್ರು ಇದ್ರು ಕೂಡ ಸೇಮ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆತರ ಮಾಡ್ತಾರಂತೆ. ಇದೊಂದು ನನಗೆ ತುಂಬಾ ಅಂದ್ರೆ ಖುಷಿ ಕೊಟ್ಟು ಕೊಟ್ಟು ಎಲ್ಲಾರು ಇದೇ ತರ ಮೈಂಡ್ ಸೆಟ್ ನಲ್ಲಿ ಇದ್ರೆ ಯಾವುದೇ ರೀತಿಯ ಧರ್ಮಗಳು ಮತ್ತೆ ಯಾವುದೇ ಒಂದು ಇದು ಬರಲ್ಲ. ನಾವೆಲ್ಲ ಯಾರು ಒಂದು ತಕ್ಷಣ ಬರ್ಬೇಕಾಗಿರೋದು ಒಂದೇ ಒಂದು ಇಂಡಿಯನ್ಸ್ ಅಂದ್ರೆ ಭಾರತೀಯರಂತ ಮಾತ್ರನೇ ಬರ್ಬೇಕು ಹೊರತು ಅದರಲ್ಲಿ ಹಿಂದೂಗಳು, ಮುಸ್ಲಿಂಗಳು, ಕ್ರೈಸ್ತರು, ಬುದ್ಧರು ಅದೆಲ್ಲ ಯಾವುದು ಬರಬಾರ್ದು. ದರ್ಗಾದಲ್ಲಿ ಏನಾಯ್ತು ಅಂತ ಅದ್ರ ಮೇಲೆ ಹೇಳ್ತೀನಿ. ಈಚೆ ಬಂದಿದ ತಕ್ಷಣ ಸ್ವಲ್ಪ ನಮ್ಮಮ್ಮ ಅಲ್ಲಿ ಕೂತಿದ್ರು, ನಾನು ಕೂತಿದ್ದೆ. ಅಂತರ ಎಲ್ಲ ತಗೊಂಡು ಈಚೆ ಬಂದ್ವಿ. ಪಕ್ಕದಲ್ಲಿ ಕರೆಕ್ಟಾಗಿ ನಮಾಜ್ ನಡೀತಾ ಇತ್ತು. ನಮ್ಮಮ್ಮ ಹೇಳಿದ್ರು ಇಲ್ಲಿ ಸ್ವಲ್ಪ ಕಾಯಿ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಿಂತ್ಕೊಂಡಿದ್ದೆ. ಅದಾದ್ಮೇಲೆ ಅಲ್ಲಿ ನಮಾಜ್ ಮುಗಿಸ್ಕೊಂಡೆಲ್ಲ ಈಚೆ ಬಂದ್ಬಿಟ್ಟು ಹಿಂಗೆ ಬಾಯಲ್ಲಿ ಅಂತ ಊದ್ತಾ ಇದ್ರು. ಇಲ್ಲಿಂದ ಹಿಡಿದು ಮಕ್ಕಳಿಗೆ ಹಂಗೆ ಊದ್ತಾ ಇದ್ರು. ನನ್ಗೆ ಯಾಕೆ ಊದ್ತವ್ರು ಅಂತ ಗೊತ್ತಿಲ್ಲ. ಆ ತರ ಒಂದು 3-4 ಜನರಿಂದ ನಮ್ಮಮ್ಮ ಊದಿಸ್ತಿದ್ರು. ನಾನು ಯಾಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ತುಂಬಾ ಒಳ್ಳೇದಾಗುತ್ತೆ ಅಂತ ಮಾತ್ರ ಗೊತ್ತು ಅಂತ ಹೇಳಿದ್ರು. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ, ನಾನು ತಿಳ್ಕೊಂತೀನಿ. ಮತ್ತೆ ಇನ್ನೊಂದು ಸಿಗೋಣ ಅಂತ ಹೇಳ್ತಾ ಸಿವಿ ಟೇಕರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೇಸಸ್ ತುಂಬಾ ಮಸ್ತ್ ಇತ್ತು. ಥ್ಯಾಂಕ್ ಯು.